ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 66. ಮಹರ್ಷಿ ಬರುವ ವೇಳೆಗಾಗಲೇ ಮಗ ಸೊಸೆಯ ಯೋಚನೆಯಲ್ಲಿಯೇ ಆರಾಮ ಕುರ್ಚಿಯ ಮೇಲೆ ಕುಳಿತಿದ್ದರು. ಒಳಗೆ ಹೋದವನು ಅಪ್ಪ ಎಂದಿದ್ದನು. ತನ್ನ ಮಗನ ಮಾತು ಕೇಳಿ ಎದ್ದು ನಿಂತವರು, ಮಹರ್ಷಿ, ನಿಜವಾಗಿಯೂ ನೀನು ಮಹಿಮಾ ಪುಟ್ಟಳನ್ನು ಪ್ರೀತಿಸಿ ಮದುವೆಯಾದೆಯಾ? ತನ್ನ ತಂದೆ ಕೇಳಿದ ದಿಢೀರ್ ಪ್ರಶ್ನೆಗೆ ಆಘಾತವಾದಂತಾಯಿತು ಅವನಿಗೆ. ತಮ್ಮಿಬ್ಬರ ಮಧ್ಯೆ ಇರುವ ಬಿರುಕಿನ ಬಗ್ಗೆ ತಂದೆಗೆ ತಿಳಿದು ಹೋಯ್ತಾ ಎಂದು ಅದಾಗಲೇ ಭಯ ಶುರುವಾಯಿತು ಅವನಿಗೆ. ಈಗ ಅವರು ಕೇಳಿದ ಪ್ರಶ್ನೆಗೆ ಏನು ಉತ್ತರಿಸುವುದು ಎನ್ನುವುದು ತಿಳಿಯದೆ ಪದಗಳಿಗಾಗಿ ತಡಕಾಡಿದನು. ಅವನು ಸುಮ್ಮನಿರುವುದನ್ನು ನೋಡಿ ರಾಜೇಂದ್ರ ಅವರು, ಯಾಕೆ ಮಹರ್ಷಿ ಸುಮ್ಮನಾದೆ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನೀನು ಮಹಿಮಾಳನ್ನು ನಿಜವಾಗಿಯೂ ಪ್ರೀತಿಸಿ ಮದುವೆಯಾದ ಎಂದರು ಮತ್ತೊಮ್ಮೆ. ಅಪ್ಪ, ಯಾಕೆ ಇಂಥ ಪ್ರಶ್ನೆ ಕೇಳ್ತಿದ್ದೀರಾ ಎಂದನು ಆತಂಕದಲ್ಲಿ. ಯಾಕೆ ಅಂದರೆ, ಮಹಿಮಾ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು. ಇಷ್ಟು ದಿನದಲ್ಲಿ ಅವಳಿಗೆ ನಮ್ಮ ಎಸ್ಟೇಟ್ನ ಬಗ್ಗೆ, ಅದರಲ್ಲಿ ಬರುವ ಆದಾಯದ ಬಗ್ಗೆ ಸ್ವಲ್ಪವೂ ತಿಳಿದಿಲ್ಲ. ನೀನು ಯಾಕೆ ಮಹಿಮಾಳಿಗೆ ಇದರ ಬಗ್ಗೆ ಹೇಳಿಲ್ಲ ಎಂದರು. ತನ್ನ ತಂದೆಗೆ ಸತ್ಯ ಗೊತ್ತಿಲ್ಲ ಎಂದು ನೀಡಿದಾದ ಉಸಿರನ್ನು ಹೊರದಬ್ಬಿದನು. ಅಪ್ಪ, ಅವಳಿಗೆ ಎಸ್ಟೇಟಿನ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅವಳು ಯಾವತ್ತೂ ನನ್ನನ್ನು ಕೇಳಲಿಲ್ಲ. ನಾನು ಕೂಡ ಹೇಳಿಲ್ಲ. ಅಷ್ಟಕ್ಕೆ ನೀವು ಏನೇನೋ ಕಲ್ಪಿಸಿಕೊಳ್ಳುವುದು ಎಂದನು. ನಾನು ಏನೇನೋ ಕಲ್ಪಿಸಿಕೊಳ್ಳುತ್ತಿಲ್ಲ ಮಹರ್ಷಿ. ನೀನು ಮಹಿಮಾ ಎಲ್ಲರೆದುರಿಗೆ ಒಂದು ದಿನ ಖುಷಿಯಾಗಿ ಮಾತನಾಡಿರುವುದನ್ನು ನಾನು ನೋಡಿಯೇ ಇಲ್ಲ. ಅವಳು ಎಂದೂ ನಿನ್ನ ಬಳಿ ಸಲಿಗೆಯಿಂದ ಮಾತನಾಡಿರುವುದನ್ನು ನೋಡಿಲ್ಲ. ಪ್ರೀತಿಸಿ ಮದುವೆಯಾದವರು ಹೇಗಿರುತ್ತಾರೆ ಎನ್ನುವುದು ನನಗೆ ಗೊತ್ತಿಲ್ಲ ಎಂದುಕೊಂಡಿದ್ದೀಯಾ? ಇಬ್ಬರು ಮನೆಯಲ್ಲಿ ಅಪರಿಚಿತರ ಹಾಗೆ ಇರ್ತೀರಾ? ನೀನು ರೂಮಿನಲ್ಲಿ ಚೆನ್ನಾಗಿರ್ತೀವಿ ಎಂದು ಹೇಳಬಹುದು. ಗಂಡ ಹೆಂಡತಿ ರೂಮಿನಲ್ಲಿ ಇರುವ ಹಾಗೆ ಎಲ್ಲರ ಎದುರು ಇರಲು ಆಗುವುದಿಲ್ಲ ಎಂದು ನನಗೂ ಗೊತ್ತು. ಆದರೆ ನಗುತ್ತಾ ಖುಷಿಯಿಂದ ಇರಬಹುದಲ್ಲವಾ? ನೀನಂತೂ ಮದುವೆಗೂ ಮುಂಚೆ ಖುಷಿಯಾಗಿರುತ್ತಿರಲಿಲ್ಲ. ಮದುವೆಯಾದ ಮೇಲಾದರೂ ನಗುಮುಖದಿಂದ ಇರ್ತೀಯ ಎಂದರೆ ಅದೂ ಇಲ್ಲ. ಯಾವಾಗಲೂ ಮೌನವಾಗಿಯೇ ಇರ್ತೀಯ. ನೀನು ಗಂಭೀರ ಸ್ವಭಾವದವನು ಎಂದು ನನಗೂ ಗೊತ್ತು. ಹಾಗಂತ ಲವಲವಿಕೆಯಿಂದ ಇರಬಾರದು. ಗಂಡ ಹೆಂಡತಿ ಎಂದ ಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಇರುವುದು ಸಹಜ. ಅದನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಬೇಕು ಎಂದು ರಾಜೇಂದ್ರ ಅವರು ಹೇಳುತ್ತಿದ್ದ ಹಾಗೆ, ಇಲ್ಲ ಅಪ್ಪ, ಆ ರೀತಿಯ ಮನಸ್ತಾಪ ಯಾವುದೂ ಇಲ್ಲ ಎಂದನು. ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಇಲ್ಲ ಅಂದ ಮೇಲೆ ಮಹಿಮಾ ಪುಟ್ಟ ಯಾಕೆ ಕೆಲಸಕ್ಕೆ ಹೋಗ್ತೀನಿ ಎಂದು ಹೇಳುತ್ತಿದ್ದಾಳೆ ಎನ್ನುತ್ತಿದ್ದ ಹಾಗೆ ಆಶ್ಚರ್ಯವಾಯಿತು ಮಹರ್ಷಿಗೆ. ಅವಳು ಕೆಲಸಕ್ಕೆ ಹೋಗ್ತೀನಿ ಎನ್ನುವುದು ಅವನಿಗೆ ಗೊತ್ತಿಲ್ಲವಲ್ಲ. ಅಪ್ಪ, ಏನು ಹೇಳ್ತಿದ್ದೀರಾ? ಮಹಿಮಾ ಕೆಲಸಕ್ಕೆ ಹೋಗ್ತಾಳಾ ಎಂದನು. ನೋಡು ಮಹರ್ಷಿ, ಈ ವಿಷಯವು ನಿನಗೆ ಗೊತ್ತಿಲ್ಲ. ಯಾವುದಾದರೂ ಸ್ಕೂಲಿನಲ್ಲಿ ಮಾತನಾಡಿ ಮಾವ ಅಲ್ಲಿಗೆ ಪಾಠ ಮಾಡಲು ಹೋಗ್ತೀನಿ ಎಂದಳು. ಅದಕ್ಕೆ ನಾನು ಬೇರೆಯವರ ಬಳಿ ಯಾಕೆ ಕೆಲಸಕ್ಕೆ ಹೋಗಬೇಕು ಎಂದು ನಾಳೆಯಿಂದ ಎಸ್ಟೇಟಿಗೆ ಹೋಗಲು ಹೇಳಿದ್ದೇನೆ ಎನ್ನುತ್ತಿದ್ದ ಹಾಗೆ, ಅಪ್ಪ, ಏನು ಹೇಳ್ತಿದ್ದೀರಾ? ಅವಳು ಈಗ ಯಾಕೆ ಕೆಲಸಕ್ಕೆ ಹೋಗಬೇಕು ಎಂದನು. ಯಾಕೆ ಅಂದರೆ, ಮಹಿಮಾಳಿಗೆ ಮನೆಯಲ್ಲಿರಲು ಬೇಜಾರಾಗುತ್ತದೆ ಎಂದು ಹೇಳುತ್ತಿದ್ದಾಳೆ. ಎಸ್ಟೇಟ್ಗೆ ಹೋಗಲಿ ಬಿಡು, ಅಲ್ಲಿ ಮೈಂಡ್ ಫ್ರೆಶ್ ಆದ ಹಾಗೆ ಆಗುತ್ತೆ. ನನಗೂ ವಯಸ್ಸಾಯಿತು. ನಾನು ಇನ್ನು ಎಷ್ಟು ದಿನ ಎಸ್ಟೇಟಿನ ಜವಾಬ್ದಾರಿ ವಹಿಸಿಕೊಳ್ಳುವುದು? ಈಗಿನಿಂದಲೇ ಮಹಿಮಾ ಎಲ್ಲವನ್ನು ಕಲಿತ ಹಾಗೆ ಆಗುತ್ತದೆ. ನೀವಿಬ್ಬರು ಎಸ್ಟೇಟಿನ ಜವಾಬ್ದಾರಿ ವಹಿಸಿಕೊಂಡರೆ ನಾನು ಆರಾಮಾಗಿ ಮೊಮ್ಮಕ್ಕಳನ್ನು ಆಡಿಸಿಕೊಂಡು ಇದ್ದು ಬಿಡುತ್ತೇನೆ ಎಂದಿದ್ದರು. ಮಗನ ಬಳಿ ನೇರವಾಗಿ ಮೊಮ್ಮಗು ಬೇಕು ಎಂದು ಹೇಳಲಾಗದೆ ಇಂಡೈರೆಕ್ಟಾಗಿ ಹೇಳಿದವರು ಒಳಗೊಳಗೆ ನಕ್ಕಿದ್ದರು. ತನ್ನ ತಂದೆ ಮೊಮ್ಮಗು ಎಂದು ಹೇಳುತ್ತಿದ್ದ ಹಾಗೆ ಮಹರ್ಷಿಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ. ಅವರ ಮಾತು ಕೇಳಿ ಅಂಜಿಕೆಯಾದಂತಾಗಿ ಅವರ ಎದುರಿಗೆ ನಿಲ್ಲಲಾಗದೆ, ಸರಿಯಪ್ಪ, ನೀವು ಮಲಗಿ, ನಾನು ಹೊರಡ್ತೀನಿ ಎಂದು ಹೊರಡುತ್ತಿದ್ದವನನ್ನು ತಡೆದವರು, ಮಹರ್ಷಿ, ಮಹಿಮಾ ಅಪರ್ಣಾಳನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ. ಈಗ ಹಸುವಿನಿಂದ ಕರು ದೂರವಾದ ಹಾಗಿದೆ ಅವಳ ಪರಿಸ್ಥಿತಿ. ಅಪರ್ಣಾಳನ್ನು ನೆನೆದು ಕೊರಗುತ್ತಿದ್ದಾಳೆ ಕಣೋ. ನಾನು ಅವಳ ಮಾವ. ಅವಳ ಮನಸ್ಸಲ್ಲಿ ಏನಿದೆ ಎಂದು ನನಗೆ ತಿಳಿಯುವುದಿಲ್ಲವ ಹೇಳು.
ಮಹಿಮಾಳಿಗೆ ಒಂದು ಮಗು ಆದರೆ ಒಡೆದು ಹೋಗಿರುವ ಎರಡು ಮನೆಯ ಸಂಬಂಧದ ಕೊಂಡಿ ಬೆಸೆಯುತ್ತದೆಯೇನೋ ಎನ್ನುವ ಆಸೆಯಾಗುತ್ತಿದೆ ಕಣೋ. ಆ ಮಗುವಿನಿಂದಲಾದರೂ ಮಾಧವನ್ ಮನಸ್ಸು ಬದಲಾಯಿಸುತ್ತಾನ ನೋಡಬಹುದು. ನಾನು ಹೇಳಿದ್ದು ನಿನಗೆ ಅರ್ಥವಾಯಿತು ಎಂದುಕೊಳ್ಳುತ್ತೇನೆ ಎನ್ನುತ್ತಿದ್ದ ಹಾಗೆ ಅರ್ಥ ಆಯಿತು ಅಪ್ಪ ಎಂದು ಹೇಳಿ ಹೊರಗೆ ಬಂದಿದ್ದನು. ತನ್ನ ತಂದೆ ಆಡಿದ ಮಾತುಗಳನ್ನು ಕೇಳಿ ಅವನ ತಲೆ ಚಿಟ್ಟು ಹಿಡಿದ ಹಾಗೆ ಆಯಿತು. ಮಹಿಮಾಳನ್ನು ಇವನು ಹೆಂಡತಿ ಎಂದೇ ಒಪ್ಪಿಲ್ಲ. ಇನ್ನು ಮಗು ಬಗ್ಗೆ ಹೇಗೆ ತಾನೇ ಯೋಚಿಸುತ್ತಾನೆ? ಅದೇ ಯೋಚನೆಯಲ್ಲಿ ಕೋಣೆಗೆ ಬಂದವನಿಗೆ ಮಲಗಲು ಹಾಸಿಗೆ ಸಿದ್ಧಪಡಿಸುತ್ತಿದ್ದ ಮಹಿಮಾ ಕಂಡಿದ್ದಳು. ಒಡನೆ ಅವಳ ಬಳಿಗೆ ಧಾವಿಸಿದವನು ಅವಳ ರಟ್ಟೆ ಹಿಡಿದು ತನ್ನೆಡೆಗೆ ತಿರುಗಿಸಿಕೊಂಡು, ಮನೆಯಲ್ಲಿ 3 ಹೊತ್ತು ಉಂಡ್ಕೊಂಡು ರಾಣಿಯ ಹಾಗೆ ಇದ್ದೀಯಲ್ಲ, ನಿನಗೆ ಯಾಕೆ ಬೇಕು ಕೆಲಸ? ತೆಪ್ಪಗೆ ಮನೆಯಲ್ಲಿರಲು ಆಗುವುದಿಲ್ಲವಾ ಎಂದು ರೇಗಿದನು. ಅವನ ಕೋಪವನ್ನು ನೋಡಿ ಒಂದು ಕ್ಷಣ ಬೆಚ್ಚಿದಳಾದರೂ ಹೆದರದೆ, 3 ಹೊತ್ತು ಊಟ ಮಾಡಿದ ಎಲ್ಲರೂ ನೆಮ್ಮದಿಯಿಂದ ಇರುವುದಿಲ್ಲ. ಮನುಷ್ಯನಿಗೆ ಹೊಟ್ಟೆಗೆ ಊಟಕ್ಕಿಂತ ಮನಸ್ಸಿಗೆ ನೆಮ್ಮದಿ ಬೇಕಾಗಿರುವುದು. ಮನೆಯಲ್ಲಿ ಒಬ್ಬಳೇ ಇರಲು ತುಂಬ ಬೇಜಾರಾಗುತ್ತಿದೆ. ಅದಕ್ಕೆ ಕೆಲಸಕ್ಕೆ ಹೋಗಬೇಕು ಎನ್ನುವ ನಿರ್ಧಾರ ಮಾಡಿದೆ. ಇದರಿಂದ ನಿಮಗೆ ಏನಾದರೂ ತೊಂದರೆಯಾ? ಒಂದೆನಿತು ಹೆದರದೆ ನೇರವಾಗಿಯೇ ನುಡಿದಿದ್ದಳು. ನನ್ನ ಮನಸ್ಸಿನ ನೆಮ್ಮದಿಯನ್ನು ಕಿತ್ತುಕೊಂಡು ಈಗ ನಿನ್ನ ಮನಸ್ಸಿನ ನೆಮ್ಮದಿ ಇಲ್ಲ ಎಂದು ನಾಟಕ ಆಡ್ತಿದ್ದೀಯಾ? ಇದಕ್ಕಿಂತ ಇನ್ನು ಏನು ಬೇಕು ನಿನಗೆ ಎಂದು ಅವನು ಕೂಡ ಕೂಗಿದನು. ನಿಮ್ಮ ಪ್ರೀತಿ ಬೇಕು, ಒಡನೆ ಉತ್ತರಿಸಿದಳು. ಅವಳ ಮಾತು ಕೇಳಿ ಹಿಡಿದಿದ್ದ ಅವಳ ರಟ್ಟೆಯನ್ನು ಬಿಟ್ಟು ಅಲ್ಲಿಂದ ಸರಿದು ಹೋದನು. ಅವನು ಓದತ್ತಲ್ಲಿ ನೋಡಿಕೊಂಡು ಮುಗುಳು ನಕ್ಕಿದ್ದಳು. ಅವನು ಮತ್ತೆ ಕೋಣೆಗೆ ಮಲಗಲು ಬಂದಾಗ ಮಹಿಮಾ ಅದಾಗಲೇ ನಿದ್ರಿಸುತ್ತಿದ್ದಳು. ಅವಳ ಪಕ್ಕ ಹಾಸಿಗೆಗೆ ಉರುಳಿದವನಿಗೆ ನಿದ್ದೆ ದೂರದ ಮಾತಾಗಿತ್ತು. ತನ್ನ ತಂದೆ ಆಡಿದ ಮಾತುಗಳೇ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುವಂತಿತ್ತು. ನಮ್ಮಿಬ್ಬರ ಮಧ್ಯೆ ಇರುವ ಮನಸ್ತಾಪ ತಿಳಿಯದಿದ್ದರೂ ಇಬ್ಬರ ಮೇಲೆ ಸಣ್ಣ ಅನುಮಾನ ಬಂದಿದೆ ಎಂದು ತಿಳಿದು ಹೋಗಿತ್ತು ಅವನಿಗೆ. ಇವಳಿಗೆ ನಮ್ಮ ಎಸ್ಟೇಟಿನ ವ್ಯವಹಾರ ತಿಳಿದಿಲ್ಲ ಮತ್ತು ಕೆಲಸಕ್ಕೆ ಹೋಗ್ತೀನಿ ಎಂದು ಹೇಳಿರುವುದಕ್ಕೆ ಅಪ್ಪನಿಗೆ ಬೇಸರವಾಗಿದೆ. ಇನ್ನು ನಮ್ಮಿಬ್ಬರ ಮಧ್ಯೆ ಇರುವ ಮನಸ್ತಾಪ ತಿಳಿದರೆ ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ? ಅಲ್ಲದೆ ಆಗಲೇ ಮಗುವಿನ ಬಗ್ಗೆ ಕನಸು ಕಾಣ್ತಿದ್ದಾರೆ. ನಿಮ್ಮ ಮೊಮ್ಮಗುವಿನ ಕನಸು ನನಸಾಗುವುದಿಲ್ಲ ಎಂದು ಹೇಗೆ ಹೇಳಲಿ ನಾನು? ಮೊದಲಾಗಿದ್ದರೆ ಇರುವ ಸತ್ಯವನ್ನು ಅಪ್ಪನಿಗೆ ಹೇಳಿ ಹೇಗಾದರೂ ಮಾಡಿ ಇವಳನ್ನು ಮನೆಯಿಂದ ಕಳುಹಿಸಬಹುದಿತ್ತು. ಆದರೆ ಈಗ ನಾನೇ ಇವಳಿಗೆ ತಾಳಿ ಕಟ್ಟಿದ್ದೇನೆ. ಇವಳು ಈಗ ನನ್ನ ಹೆಂಡತಿ. ಇವಳನ್ನು ಇಲ್ಲಿಂದ ಕಳುಹಿಸಲು ಸಾಧ್ಯವಿಲ್ಲ ಎಂದು ಯೋಚಿಸಿದವನಿಗೆ ಯಾರೋ ಸುತ್ತಿಗೆಯಿಂದ ತಲೆಗೆ ಹೊಡೆದಂತೆ ತಲೆನೋವು ಬಾಧಿಸತೊಡಗಿತು. ತಲೆ ಹಿಡಿದು ಮಹಿಮಾಳೆಡೆಗೆ ನೋಡುತ್ತಿದ್ದ ಹಾಗೆ ಸೊಂಪಾದ ನಿದ್ರೆಯಲ್ಲಿದ್ದವಳ ಮುದ್ದು ಮುಖ ಕಂಡಿತು. ಅದೇಕೋ ಅವನ ಕಣ್ಣಿಗೆ ಮಹಿಮಾ ಇಂದು ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಅವನೊಳಗಿದ್ದ ಮಹಿಮಾಳ ಮೇಲಿನ ಭಾವನೆಗಳು ಅವನನ್ನು ಎಚ್ಚರಿಸುವಂತೆ ಮಾಡಿದವು. ಅವನಿಗೆ ಅರಿವಿಲ್ಲದೆ ಅವನೆಡೆಗೆ ತಿರುಗಿ ಅವಳ ಅತಿ ಸಮೀಪಕ್ಕೆ ಹೋಗಿ ಮಲಗಿದನು. ಅವಳ ಹಣೆಯ ಮೇಲಿದ್ದ ಮುಂಗುರುಳನ್ನು ಹಿಂದೆ ಸರಿಸಿ ಅವಳನ್ನೇ ದೃಷ್ಟಿ ಇಟ್ಟು ನೋಡತೊಡಗಿದನು. ಹಿಂದೆಂದೂ ಆ ದೃಷ್ಟಿಯಲ್ಲಿ ಅವನು ನೋಡಿರಲಿಲ್ಲ. ಅವನ ಆ ನೋಟದಲ್ಲಿ ಅವಳು ನನ್ನ ಹೆಂಡತಿ ಎನ್ನುವ ಅಧಿಕಾರವಿತ್ತು. ಅವಳನ್ನು ಹಾಗೆ 5 ನಿಮಿಷ ನೋಡಿದವನು ಅದೇನೆನಿಸಿತೋ ಏನೋ, ಸಾರಿ ಮಹಿಮಾ ಎಂದು ಹೇಳಿ ಅವಳ ಹಣೆಗೆ ಪುಟ್ಟ ಮುತ್ತನಿರಿಸಿದನು. ಅವನ ಮೊದಲ ಮುತ್ತು ಇದು. ಮಹರ್ಷಿ ಮುತ್ತು ಕೊಡುವಾಗ ಮೀಸೆ ಚುಚ್ಚಿದ ಹಾಗಾದಾಗ ಸಣ್ಣದಾಗಿ ಮಿಸುಕಾಡಿ ಮತ್ತೆ ಹಾಗೆಯೇ ಮಲಗಿದಳು. ನಿಮ್ಮ ಪ್ರೀತಿ ಬೇಕು ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಅವಳ ಮಾತುಗಳೇ ಇವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ತನ್ನ ಮೇಲೆ ಹೃದಯದ ಮೇಲೆ ಕೈ ಇರಿಸಿಕೊಂಡವನ ಕಣ್ಣಿನಲ್ಲಿ ತೆಳುವಾದ ನೀರಿನ ಪೊರೆ ಆವರಿಸಿತು. ಇಷ್ಟರವರೆಗೆ ಅವಳ ಪ್ರೀತಿಯ ಗುಂಗಿನಲ್ಲಿ ಇದ್ದವನಿಗೆ ತಕ್ಷಣಕ್ಕೆ ಅವನ ಮಾವ ಮಹಿಮಾ ತನ್ನ ಮನೆಗೆ ಬಂದ ನಂತರ ಅವನನ್ನು ಭೇಟಿ ಮಾಡಿ ಆಡಿದಂತಹ ಮಾತುಗಳನ್ನು ನೆನೆಸಿಕೊಂಡವನ ಕಣ್ಣುಗಳು ಕೆಂಡದ ಉಂಡೆಗಳಾದವು. ಯಾವ ಮಾತು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತದೆ. ಒಡನೆಯೇ ಅವಳಿಂದ ದೂರ ಸರಿದು ಮಲಗಿದನು. ಬೆಳಗ್ಗೆ ಬೇಗ ಎದ್ದವಳು, ಮಾವ ಬಹುದೊಡ್ಡ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಅದನ್ನು ಸಮರ್ಪಕವಾಗಿ ನಿಭಾಯಿಸಬೇಕು. ಅದಕ್ಕೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಎಂದು ಯೋಚಿಸಿ ತಯಾರಾಗಿ ಬಂದವಳು ತನ್ನ ಮಾವ ಸೋಫಾ ಮೇಲೆ ಪೇಪರ್ ಹಿಡಿದು ಕುಳಿತಿರುವುದನ್ನು ನೋಡಿ
ಅವರ ಬಳಿಗೆ ಹೋಗಿ, ಮಾವ, ನಾನು ನಾಳೆಯಿಂದ ಎಸ್ಟೇಟ್ಗೆ ಹೋಗ್ತೀನಿ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದಳು. ಸರಿ ಪುಟ್ಟ, ಹಾಗೇ ಮಾಡು, ಭದ್ರನಿಗೆ ನಿನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಹೇಳ್ತೀನಿ ಎಂದರು. ಕಾಲೇಜಿಗೆ ಹೋಗಲು ತಯಾರಾಗಿ ಅಲ್ಲಿಗೆ ಬಂದ ಮಹರ್ಷಿ, ಅಪ್ಪ, ನಾನೇ ಕರ್ಕೊಂಡು ಹೋಗ್ತೀನಿ, ಭದ್ರಣ್ಣ ಏನು ಬೇಡ ಬಿಡಿ ಎಂದನು. ಸರಿ, ಹಾಗೆ ಮಾಡು ಎಂದರು ರಾಜೇಂದ್ರ. ಮಹಿಮಾ, ತಿಂಡಿ ಬಡಿಸು ಬಾ, ತಿಂಡಿ ತಿಂದು ಕಾಲೇಜಿಗೆ ಹೋಗುವಾಗ ನಿನ್ನನ್ನು ದೇವಸ್ಥಾನದ ಬಳಿ ಬಿಟ್ಟು ಹೋಗ್ತೀನಿ ಎಂದು ಹೇಳಿ ಅಲ್ಲಿ ನಿಲ್ಲದೆ ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಕುಳಿತನು. ಮಹಿಮಾ ಮಾತ್ರ ಮಹರ್ಷಿ ತನ್ನ ಜೊತೆ ಮಾತನಾಡಿದ್ದು ಕನಸು ಎನ್ನುವಂತೆ ಕದರದೆ ನಿಂತು ಬಿಟ್ಟಳು. ಅವಳು ಸುಮ್ಮನೆ ನಿಂತಿರುವುದನ್ನು ನೋಡಿ, ಪುಟ್ಟ, ಏನು ಯೋಚಿಸ್ತಿದ್ದೀಯಾ, ಹೋಗಿ ತಿಂಡಿ ಬಡಿಸು, ಮಹರ್ಷಿಯ ಜೊತೆಯಲ್ಲಿಯೇ ದೇವಸ್ಥಾನಕ್ಕೆ ಹೋಗುವೆಯಂತೆ ಎನ್ನುತ್ತಿದ್ದ ಹಾಗೆ ಡೈನಿಂಗ್ ಟೇಬಲ್ ಬಳಿ ಬಂದ ನಳಿನಿ ಮಾಡಿಟ್ಟಿದ್ದ ತಿಂಡಿಯನ್ನು ಬಡಿಸಿದಳು. ಅವನು ತಿಂಡಿ ತಿನ್ನುತ್ತಿದ್ದರೆ, ಇವರು ನಿಜವಾಗಿಯೂ ನನ್ನ ಬಳಿ ಅಷ್ಟು ಚೆನ್ನಾಗಿ ಮಾತನಾಡಿದ್ರಾ, ಇದು ಕನಸಲ್ಲ ತಾನೇ ಎಂದು ಮತ್ತೆ ಅಲ್ಲಿಯೇ ಯೋಚಿಸುತ್ತಾ ನಿಂತಳು. ಯಾವಾಗಲೂ ಅವಳ ಬಳಿ ಸಿಡುಕಿನಿಂದ ಮಾತನಾಡುತ್ತಿದ್ದವನು ಇದೇ ಮೊದಲ ಬಾರಿಗೆ ಆ ರೀತಿ ಸಮಾಧಾನವಾಗಿ ಮಾತನಾಡಿತು. ಮಗ ಸೊಸೆಯನ್ನು ತಾನೇ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಿದ್ದ ಹಾಗೆ ಸಹಿಸಲು ಆಗಲಿಲ್ಲ ಸುನಂದ ಅವರಿಗೆ. ಕಾಲನ್ನು ಕುಂಟುವ ಹಾಗೆ ನಡೆಯುತ್ತಾ ಮಗನ ಬಳಿ ಬಂದವರು, ಮಹರ್ಷಿ, ಕಾಲು ನೋವು ತುಂಬ ಜಾಸ್ತಿಯಾಗಿದೆ ಕಣೋ, ನಡೆಯಲು ಆಗ್ತಿಲ್ಲ, ನನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗು ಎಂದರು. ಅಮ್ಮ, ಈಗ ಆಗಲ್ಲ, ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ ಎಂದ ಮಗನ ಮಾತನ್ನು ಕೇಳಿ ಅವನ ಮೇಲೆ ಕೋಪಗೊಂಡರು. ಆದರೆ ಅದನ್ನು ಮಗನ ಮುಂದೆ ತೋರಿಸಲು ಆಗದೆ, ಇಲ್ಲ ಕಣೋ, ನೋವು ಜಾಸ್ತಿಯಾಗಿದೆ, ಒಂದು ಹೆಜ್ಜೆ ಕೂಡ ಮುಂದೆ ಇರಿಸಲು ಆಗ್ತಿಲ್ಲ, ಈಗಲೇ ಡಾಕ್ಟರ್ಗೆ ತೋರಿಸಬೇಕು ಎಂದರು. ಮಹಿಮಾಳನ್ನು ದೇವಸ್ಥಾನಕ್ಕೆ ಬಿಟ್ಟು ತಾನು ಕಾಲೇಜಿಗೆ ಹೋಗಬೇಕು ಎಂದು ಯೋಚಿಸಿದವನು ತಾಯಿಯ ಮಾತನ್ನು ಕೇಳಿ ಏನು ಮಾಡಬೇಕು ಎನ್ನುವುದೇ ತಿಳಿಯಲಿಲ್ಲ. ಅಮ್ಮ, ಈಗಲೇ ಹೋಗಬೇಕು ಎಂದರೆ ಭದ್ರಣ್ಣನಿಗೆ ಹೇಳ್ತೀನಿ, ಅವರೇ ಕರ್ಕೊಂಡೋಗ್ತಾರೆ, ಅವರ ಜೊತೆ ಹೋಗಿ ಬಾ ಎಂದರೆ, ಭದ್ರನ ಜೊತೆಗ? ಮಗ ಇದ್ದು ಕೆಲಸದವನ ಜೊತೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾ? ಏನೂ ಬೇಡ, ಸಂಜೆ ಬಂದಾಗಲೇ ಕರೆದುಕೊಂಡು ಹೋಗು ಎಂದು ಕೋಪದಲ್ಲಿ ಹೇಳಿದವರು ಅಲ್ಲಿ ನಿಲ್ಲದೆ ಕೋಣೆಗೆ ಹೋಗಿದ್ದರು. ಭದ್ರ ಕೆಲಸದವನಂತೆ, ಇವಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ದೇವರೇ ಬಲ್ಲ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದರು ರಾಜೇಂದ್ರ. ಮಹರ್ಷಿ ಬೇಗ ಬೇಗ ತಿಂಡಿ ತಿಂದು ಮೇಲಿದ್ದವನು ಬಾ ಎಂದು ಮಹಿಮಾಳಿಗೆ ಹೇಳಿ ಹೊರ ನಡೆದನು. ಮಹಿಮಾ ಮೌನವಾಗಿಯೇ ಅವನ ಹಿಂದೆ ನಡೆದಳು. ಮಹರ್ಷಿ ಕಾರು ಓಡಿಸುವಾಗಲೂ ಪದೇ ಪದೇ ಅವನೆಡೆಗೆ ನೋಡುತ್ತಿದ್ದಳು ಮಹಿಮಾ. ಅವನು ಮಾತ್ರ ಒಮ್ಮೆಯೂ ಅವಳೆಡೆಗೆ ನೋಡುತ್ತಿಲ್ಲ. ಅವನ ಮನದಲ್ಲಿ ಏನಿದೆ ಎನ್ನುವುದು ಅವನಿಗೆ ಮಾತ್ರ ಗೊತ್ತು. ದೇವಸ್ಥಾನದ ಮುಂದೆ ಕಾರು ನಿಲ್ಲಿಸಿದವನು ಅವಳು ಇಳಿಯುತ್ತಿದ್ದ ಹಾಗೆ, ಮಹಿಮಾ, 1 ನಿಮಿಷ ಎಂದು ಹೇಳಿ ತನ್ನ ಪರ್ಸಿನಿಂದ 500 ರೂಪಾಯಿ ನೋಟನ್ನು ತೆಗೆದು ಅವಳ ಮುಂದೆ ಇಡಿಯುತ್ತಾ, ಆಟೋದಲ್ಲಿ ಮನೆಗೆ ಹೋಗು ಎಂದಿದ್ದನು. ಅವನನ್ನು ಹಾಗೂ ಅವನು ನೀಡಿದ ಹಣವನ್ನು ಅದರಲ್ಲಿ ಬದಲಿಸಿ ನೋಡಿದವಳು, ಅವಳು ಮೊದಲೇ ಹಣ ತಂದಿದ್ದರಿಂದ ತೆಗೆದುಕೊಳ್ಳಲೋ ಬೇಡವೋ ಎನ್ನುವ ಅಂಜಿಕೆಯಲ್ಲಿ ಕೈ ನೀಡಿ ಹಣವನ್ನು ತೆಗೆದುಕೊಂಡಿದ್ದಳು. ಅವನು ಮೊದಲ ಬಾರಿಗೆ ಹಣವನ್ನು ಬೇಡ ಎನ್ನಲು ಆಗಲಿಲ್ಲ. ಮಹರ್ಷಿಯ ಇಂದಿನ ಪ್ರತಿಯೊಂದು ನಡೆಯೂ ಅವಳಿಗೆ ವಿಚಿತ್ರ ಎನಿಸುತ್ತಿತ್ತು. ರಾತ್ರಿಯಷ್ಟೇ ಅವಳ ಮೇಲೆ ಅಷ್ಟೊಂದು ಕೋಪ ಮಾಡಿಕೊಂಡಿದ್ದವನು ಬೆಳಗಾಗುವಷ್ಟರಲ್ಲಿ ಎಷ್ಟೊಂದು ಬದಲಾವಣೆಯಾಗಿದ್ದಾರೆ ಎನ್ನುವ ಆಶ್ಚರ್ಯ ಆಗುತ್ತಿತ್ತು. ಆಗಲೇ ಏನೋ ಒಂದು ಒಳ್ಳೆಯದು ಆಗುತ್ತಿದೆ ಎಂದು ಅವಳ ಮನಸ್ಸು ಹೇಳಿತು. ಅದೇ ಖುಷಿಯಲ್ಲಿ ದೇವಸ್ಥಾನದ ಒಳಗೆ ಹೋಗಿ ಪೂಜೆ ಮಾಡಿಸಿ ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತಳು. ದೇವಸ್ಥಾನದಲ್ಲಿ ಕುಳಿತರೆ ತಾಯಿಯ ಮಡಿಲಿನಲ್ಲಿ ಮಲಗಿದ್ದೀನಿ ಎನ್ನುವ ಭಾವ ಅವಳಿಗೆ. ಅತಿ ಹೆಚ್ಚು ನೆಮ್ಮದಿ ಸಿಗುತ್ತಿದ್ದ ಜಾಗ ಅದು. ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ನಂತರ ಆಟೋದಲ್ಲಿ ಮನೆಗೆ ಹೋಗೋಣ ಎಂದು ದೇವಸ್ಥಾನದ ಹೊರಗೆ ಬಂದರೆ ಅಲ್ಲಿ ಯಾವ ಆಟೋಗಳು ಕಾಣಲಿಲ್ಲ. ಸ್ವಲ್ಪ ದೂರ ಮುಂದೆ ಹೋದರೆ ಆಟೋಗಳು ಸಿಗುತ್ತದೆ ಎಂದು ಯೋಚಿಸಿದವಳು ಕೈಯಲ್ಲಿ ಪೂಜಾ ಸಾಮಗ್ರಿ ಹಿಡಿದು ನಡೆಯತೊಡಗಿದಳು. ಅವಳು ನಡೆದು ಬರುತ್ತಿರುವಾಗ ಅವಳ ಎದುರಿಗೆ ಬರುತ್ತಿರುವ ವ್ಯಕ್ತಿಯನ್ನು ಮೊದಲು ಗಮನಿಸದೇ ಇದ್ದರೂ ಅವನ ಕೈಯಲ್ಲಿರುವ ಚಾಕುವನ್ನು ನೋಡಿ ನಂತರ ಮುಖ ನೋಡುತ್ತಿದ್ದ ಹಾಗೆ ಇಡೀ ಶರೀರವೇ ಬೆವತಂತೆ ಆಗಿತ್ತು. ಅವಳ ಕನಸಿನಲ್ಲಿ ಬೆಚ್ಚಿ ಬೀಳಿಸುವಂತೆ ಮಾಡುತ್ತಿದ್ದ ಮುಖ ಅದು. ರಕ್ತ, ಚಾಕು, ಆ ವ್ಯಕ್ತಿಯ ಮುಖ
ಕನಸಿನಲ್ಲಿ ಬರುತ್ತಿದ್ದರಿಂದ ಆ ವ್ಯಕ್ತಿಯ ಮುಖ ಚೆನ್ನಾಗಿ ನೆನಪಿದೆ ಅವಳಿಗೆ. ಮುಖದ ಮೇಲೆ ಹರಿಯುತ್ತಿದ್ದ ಬೆವರಿನ ಪರಿವೇ ಇಲ್ಲದೆ ಒಂದು ನಿಮಿಷ ಕಣ್ಣು ಮುಚ್ಚಿ ಏನನ್ನು ನೆನಪಿಸಿಕೊಳ್ಳಲು ಪ್ರಯತ್ನ ಮಾಡಿದಳು. ಆದರೆ ಆಗಲಿಲ್ಲ. ಮತ್ತೆ ಕಣ್ಣು ಬಿಟ್ಟು ನೋಡಿದರೆ ಆ ವ್ಯಕ್ತಿ ತನ್ನೆಡೆಗೆ ಚಾಕು ಹಿಡಿದು ಬರುತ್ತಿರುವುದು ತಿಳಿಯಿತು. ಮತ್ತೆ ಕಣ್ಣು ಮುಚ್ಚಿ ಬಲವಂತದಿಂದ ನೆನಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದ ಹಾಗೆ ಇದೇ ವ್ಯಕ್ತಿ ಮಕ್ಕಳ ಹೊಟ್ಟೆಗೆ ಚಾಕು ಇರಿದದ್ದು ಆಗಷ್ಟೇ ಅವಳಿಗೆ ನೆನಪಾಯಿತು. ಕಣ್ಣು ಬಿಟ್ಟವಳಿಗೆ ಇಡೀ ಶರೀರವೇ ನಡುಗಿದಂತಾಗಿತ್ತು. ಅದಾಗಲೇ ಕಣ್ಣಿಗೆ ಕತ್ತಲಾವರಿಸಿ ಕೈಯಲ್ಲಿ ಹಿಡಿದಿದ್ದ ಪೂಜಾ ಸಾಮಗ್ರಿಯನ್ನು ನೆಲಕ್ಕೆ ಬೀಳಿಸಿ ತಾನು ಕೂಡ ನೆಲಕ್ಕುರುಳಿದಳು. ಮುಂದುವರೆಯುವುದು. ಮಹಿಮಾಳ ಎದುರಿಗೆ ಚಾಕು ಹಿಡಿದು ಬಂದ ವ್ಯಕ್ತಿ ಯಾರು, ಅವನಿಗೂ ಮಹಿಮಾಳ ಕನಸಿಗೂ ಏನು ಸಂಬಂಧ ಎಂದು ಮುಂದಿನ ಸಂಚಿಕೆಗಳಿಂದ ಒಂದೊಂದೇ ಪ್ರಶ್ನೆಗೆ ಉತ್ತರ ದೊರೆಯುತ್ತಾ ಹೋಗುತ್ತದೆ. ಧನ್ಯವಾದಗಳು.